ಬಹುನಿರೀಕ್ಷೆಯ ಟಾಕ್ಸಿಕ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಬಹಳ ವರ್ಷಗಳಿಂದ ಅಂದರೆ ಹತ್ತತ್ರ 2ರಿಂದ 3 ವರ್ಷಗಳಿಂದ ರಾಕಿಂಗ್ ಸ್ಟಾರ್ ಯಶ್ ಅವರನ್ನು ಬೆಳ್ಳಿತೆರೆಯ ಮೇಲೆ ನೋಡಬೇಕು ಅಂತ ಅವರ ಅಭಿಮಾನಿಗಳು ಬಹಳ ಕಾತುರದಿಂದ ನಿದ್ದೆ ಬಿಟ್ಟು ಕಾಯ್ತಾ ಇದ್ರು ಅಂತಲೂ ಕೂಡ ಹೇಳ್ಬೋದು. ಇವತ್ತು ಬೆಳ್ಳಗೆ ಶುರುವಾದಂತಹ 6 ಗಂಟೆಯಿಂದ ಶುರುವಾದಂತಹ ಟಾಕ್ಸಿಕ್ ಸಿನಿಮಾವನ್ನು ಕುಟುಂಬ ಸಮೇತರಾಗಿ ಅಂದರೆ ಈಗ ಎ ಸರ್ಟಿಫಿಕೇಟ್ ಆದ ಹಿನ್ನೆಲೆಯಲ್ಲಿ ಪತಿ ಪತ್ನಿ ಆಗಿರಬಹುದು ಅಥವಾ ಈಗಷ್ಟೇ ಮದುವೆ ಆದವರಾಗಿರ್ಬೋದು ಅಥವಾ ಹಿರಿಯರಾಗಿರ್ಬೋದು ಎಲ್ಲರೂ ಕೂಡ ಬಂದು ಸಿನಿಮಾವನ್ನು ನೋಡಿ ಸಂಭ್ರಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಟಾಕ್ಸಿಕ್ ಸಿನಿಮಾದ ರಿವ್ಯೂವನ್ನು ಈಗ ಆಲ್ರೆಡಿ ಸಾಕಷ್ಟು ಮಂದಿ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇದ್ದೀರಾ. ಯಾವ ವಾಹಿನಿ ಯಾವ ರೀತಿ ರಿವ್ಯೂ ಕೊಡಬಹುದು ಅಂತ 100% ನೀವು ಕುತೂಹಲದಿಂದ ಕಾದು ನೋಡೋ ಪ್ರಯತ್ನವನ್ನು ಮಾಡ್ತಾ ಇರ್ತೀರ. ಸೊ ಜಿ ಕನ್ನಡ ನ್ಯೂಸ್ನ ವಿಡಿಯೋ ರಿವ್ಯೂ ಏನಪ್ಪ ಅಂತ ಹೇಳಿದ್ರೆ, ಟಾಕ್ಸಿಕ್ ಸಿನಿಮಾ ಟಾಕ್ಸಿಕ್ ಅಂತ ಬಂದಾಗಲೇ ಟಾಕ್ಸಿಕ್ ಅನ್ನುವಾಗಲೇ ಅದೊಂಥರ ವಿಷಕಾರಿ. ಸೊ ವಿಷಕಾರಿ ಅಂಶಗಳು ಈ ಸಿನಿಮಾದಲ್ಲಿ ಇದ್ದಾವೆ ಅಂತಲೇ ಹೇಳ್ಬೋದು. ಆ ಹಿನ್ನೆಲೆಯಲ್ಲೇ ಎ ಸರ್ಟಿಫಿಕೇಟ್ ಅನ್ನು ಈ ಒಂದು ಸಿನಿಮಾಗೆ ಕೊಡಲಾಗಿದೆ. ಟಾಕ್ಸಿಕ್ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಅವರು 2 ಪಾತ್ರಗಳಲ್ಲಿ ನಮ್ಮನ್ನು ರಂಜಿಸ್ತಾರೆ. ಒಂದು ರಾಯನಾಗಿ ರಂಜಿಸಿದ್ರೆ, ಮತ್ತೊಂದು ಟಿಕೆಟ್ ಪಾತ್ರದಲ್ಲಿ ರಂಜಿಸ್ತಾರೆ. ಇವ್ರಿಗೆ ಟಿಕೆಟ್ ಅನ್ನೋ ಪಾತ್ರ ಯಾಕೆ ಬಂತು ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಆ ಟಿಕೆಟ್ ಅನ್ನೋದಕ್ಕೆ ಅವರು ಒಂದು ಉತ್ತರವನ್ನು ಕೂಡ ಕೊಡ್ತಾರೆ. ಟಿಕೆಟ್ ಅಂದರೆ ಏನು, ಯಾಕೆ ಅಂತ ಅದನ್ನು ನೀವು ಸಿನಿಮಾ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ಗೀತು ಮೋಹನ್ ದಾಸ್ ಅವರು ಹತ್ತತ್ರ 400 ಕೋಟಿಗೂ ಹೆಚ್ಚು ಬಜೆಟ್ನಲ್ಲಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ಸಿನಿಮಾ ಇದು. ಬಹಳ ಎಕ್ಸ್ಪೆಕ್ಟೇಷನ್, ಅದರಲ್ಲೂ ಕೂಡ ಒಬ್ಬ ಮಹಿಳೆ ನಿರ್ದೇಶಕಿಯಾಗಿ ಅದು ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ನಿರ್ದೇಶನ ಮಾಡ್ತಾ ಇದ್ದಾರೆ ಅಂತ ಬಂದಾಗ ಬಹಳ ಕುತೂಹಲ ಇತ್ತು. ಹೇಗೆ ಮಾಡಿರ್ಬೋದು ಅನ್ನೋ ಒಂದು ಪ್ರಶ್ನೆ ಕೂಡ ಇತ್ತು. ಆ ಎಲ್ಲ ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಇವತ್ತು ಬೆಳಗ್ಗೆಯಿಂದಲೂ ಹತ್ತತ್ರ ಜಾಗತಿಕವಾಗಿ ಎಲ್ಲ ಕಡೆಯಲ್ಲೂ ಸೇರಿದರೆ 12,000ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಇವತ್ತು ಟಾಕ್ಸಿಕ್ ಸಿನಿಮಾ ಪ್ರದರ್ಶನ ಕಂಡಿದೆ. ಬರೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ತಮಿಳುನಾಡು ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಕೇರಳ ಆಗಿರ್ಬೋದು, ಮತ್ತು ಬೇರೆ ಹೊರ ದೇಶಗಳಲ್ಲೂ ಕೂಡ ಪ್ರದರ್ಶನವನ್ನು ಗೆದ್ದು ಬೀಗಿದೆ ಅಂತಲೇ ಹೇಳಬಹುದು. ಸೊ ಟಾಕ್ಸಿಕ್ ಸಿನಿಮಾದಲ್ಲಿ ಹಾಗಾದರೆ ಅಂಥದ್ದೇನಿದೆ ಅಂತ ನೋಡ್ತಾ ಹೋದರೆ, ಪ್ರಾರಂಭದಲ್ಲಿ ನಾವು ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡಲೇಬೇಕಾಗುತ್ತೆ. 100% ನಿಮಗೆ ಈ ಸಿನಿಮಾಟೋಗ್ರಫಿ ಬಹಳ ಇಷ್ಟ ಆಗುತ್ತೆ, ಬಹಳ ಕಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಚ್ಚುಕಟ್ಟಾದ ಒಂದು ದೃಶ್ಯಾವಳಿಗಳು ನಿಮ್ಮನ್ನು ಸೆಳೆಯುತ್ತೆ, ನಿಮ್ಮ ಕಣ್ಣನ್ನು ತಂಪು ಮಾಡುತ್ತೆ ಅಂತಲೇ ಹೇಳಬಹುದು. ಅದರಲ್ಲಿ ನನಗೆ ಪರ್ಸ್ನಲಾಗಿ ಅನಿಸಿದ್ದೇನಪ್ಪ ಅಂತ ಹೇಳಿದರೆ, ಈ ಸಿನಿಮಾವನ್ನು ಈ ಪಡ್ಡೆ ಹುಡುಗರು ನೋಡಿದ್ರಂತೂ ಖಂಡಿತ 4-5 ದಿನ ನಿದ್ದೆ ಬಿಟ್ಬಿಡ್ತಾರೆ. ಅಂತಹ ಒಂದು ಹಸಿ ಬಿಸಿ ದೃಶ್ಯಗಳಿದ್ದಾವೆ. ಹೆಚ್ಚು ಗನ್ ಸೌಂಡೇ ಇದೆ ಅಂತಲೇ ಹೇಳ್ಬೋದು. ಡೈಲಾಗ್ಗಳಿಗಿಂತಲೂ ಕೂಡ ಗನ್ ಸೌಂಡನ್ನೇ ನಾವು ಇಲ್ಲಿ ಹೆಚ್ಚಾಗಿ ಕಾಣ್ಬೋದು. ರಕ್ತಸಿಕ್ತವಾದ ವಾತಾವರಣ ಹೆಚ್ಚಾಗಿದೆ. ಇತ್ತೀಚಿನ ಜೆನ್ಜಿ ಯುವ ಪೀಳಿಗೆ ಇದೆಯಲ್ಲ, ಅವ್ರಿಗೆ ಪಕ್ಕಾ ಈ ಸಿನಿಮಾ ಇಷ್ಟ ಆಗೇ ಆಗುತ್ತೆ. 100% ಅವ್ರು ಸಿನಿಮಾ ಬಂದು ನೋಡಿ ಸಂಭ್ರಮಿಸ್ತಾರೆ ಅಂತಲೇ ಹೇಳ್ಬೋದು. ಅದೇ ಈಗ ಹಿರಿಯರು ಅಥವಾ ಎಲ್ಲರೂ ಒಂದು ವೇಳೆ ಅವರ ವಯಸ್ಸಿನ ಮಕ್ಕಳನ್ನು ಕರ್ಕೊಬಂದು ಕೂರಿಸ್ಕೊಂಡು ನೋಡಿದ್ರೆ ಸ್ವಲ್ಪ ಮುಜುಗರ ಆಗುವಂಥ ದೃಶ್ಯಾವಳಿಗಳು ಕೂಡ ಇದ್ದಾವೆ. ಅದನ್ನು ಕೂಡ ನೀವು ಇಲ್ಲಿ ಮುಖ್ಯವಾಗಿ ಗಮನಿಸ್ಕೋಬೇಕು. ಆದರೆ ಅದು ಒಂಥರ ಖುಷಿ ಕೂಡ ಕೊಡ್ಬೋದು. ನನ್ನ ಪ್ರಕಾರ ತಂದೆ ಮತ್ತು ಮಗ ಅಥವಾ ತಂದೆ ಅಥವಾ ಮಗಳು ಇವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಈ ಸಿನಿಮಾ ನೋಡೋದಕ್ಕೆ ಸ್ವಲ್ಪ ಮುಜುಗರ ಆಗೇ ಆಗುತ್ತೆ. ಬಟ್ ಸಂಭ್ರಮಿಸುವವರು 100% ಟಾಕ್ಸಿಕ್ ಸಿನಿಮಾವನ್ನು ನೋಡಿ ನಿಜಕ್ಕೂ ಸಂಭ್ರಮಿಸ್ತಾರೆ. ಇನ್ನು ಟಾಕ್ಸಿಕ್ ಸಿನಿಮಾ ಅಂತ ಬಂದಾಗ ಇಲ್ಲಿ ಟಾಕ್ಸಿಕ್ ಸುಂದರಿಯರ ಬಗ್ಗೆ ಮಾತನಾಡಲೇಬೇಕು ನಾವು. ಕಿಯಾರಾ ಅಡ್ವಾಣಿ ಆಗಿರ್ಬೋದು, ತಾರಾ ಸುತಾರಿಯಾ ಆಗಿರ್ಬೋದು, ಅಥವಾ ನಮ್ಮ ಕನ್ನಡದ ಬೆಡಗಿ ರುಕ್ಮಿಣಿ ವಸಂತು, ಮತ್ತು ಹುಮಾ ಖುರೇಶಿ, ನಯನತಾರ, ಇವರೆಲ್ಲರೂ ಕೂಡ ಅವರಿಗೆ ಸಿಕ್ಕ ಪಾತ್ರದಲ್ಲಿ ಬಹಳ ಅದ್ಭುತವಾಗಿ ನಟಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ. ಅದರಲ್ಲೂ ಕಿಯಾರಾ ಅಡ್ವಾಣಿ ಅವರನ್ನು ನಾವು ತೆರೆಯ ಮೇಲೆ ನೋಡೋದೇ ಚಂದ. ಅಷ್ಟು ಚೆನ್ನಾಗಿ ಅವರು ತೆರೆ ಮೇಲೆ ಒಂದು ದಂತದ ಗೊಂಬೆಯಂತೆ ನಮಗೆ ಕಾಣಿಸ್ತಾರೆ. ಆ್ಯಂಡ್ ಅವರಿಗೆ ಕೊಟ್ಟಂಥ ಪಾತ್ರವನ್ನು ಕೂಡ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇಲ್ಲಿ ಕಿಯಾರಾ ಅಡ್ವಾಣಿ ಆ್ಯಂಡ್ ಯಶ್ ಅವ್ರ ನಡುವಿನ ಪಾತ್ರ ಹೆಂಗಿರುತ್ತೆ, ಹೇಗೆ ಅವ್ರು ಕನೆಕ್ಟ್ ಆಗ್ತಾರೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಇನ್ನು ತಾರಾ ಸುತಾರಿಯಾ ಮತ್ತು ಯಶ್ ಅವರು ಹೇಗೆ ಕನೆಕ್ಟ್ ಆಗ್ತಾರೆ, ಯಾಕೆ ಕನೆಕ್ಟ್ ಆಗ್ತಾರೆ, ಅವರಿಬ್ಬರ ನಡುವಿನ ಸಂಬಂಧ ಏನು ಅನ್ನೋದನ್ನು ಕೂಡ ನೀವು ಬಂದು ತೆರೆ ಮೇಲೆ
ನೋಡಿದ್ರೇ ಅದರಲ್ಲಿ ಒಂಥರ ಮಜಾ ಸಿಗುತ್ತೆ ಅಂತಲೇ ಹೇಳಬಹುದು. ಹುಮಾ ಖುರೇಶಿ ಆಗಿರ್ಬೋದು. ಆ್ಯಂಡ್ ಇಲ್ಲಿ ನಯನತಾರ ಬಗ್ಗೆ ಮಾತ್ರ ಮಾತಾಡಬೇಕು. ನಯನತಾರ ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಅಕ್ಕ ಮತ್ತು ತಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಬಟ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಆ ಎರಡು ಪಾತ್ರ ಏನು ಅವರಿಬ್ಬರ ಒಂದು ಜುಗಲ್ ಬಂದಿದೆಯಲ್ಲ ಅದೊಂಥರ ನೋಡೋದಕ್ಕೆ ಬಹಳ ಹಿತ ಅನಿಸುತ್ತೆ, ಬಹಳ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ 100% ನಿಮಗೆ ಇಷ್ಟ ಆಗುತ್ತೆ. BGM ಕೂಡ ಸೂಪರ್ ಆಗಿದೆ. ಸಿನಿಮಾಟೋಗ್ರಾಫು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬ್ಲ್ಯಾಕ್ ಟೋನ್ ಇದೆಯಲ್ಲ ಅದು ಕೂಡ ಬಹಳ ಇಷ್ಟ ಆಗುತ್ತೆ. ಒಟ್ಟಾರೆ ಈ ಸಿನಿಮಾದ ಬಗ್ಗೆ ಹೇಳೋದಾದರೆ ಏನಿದೆ, ಏನು ಕತೆ ಅಂತ ಕೊನೆಯವರೆಗೆ ನೋಡೋದಾಗ ಅಲ್ಲಿ ರಾಕಿಂಗ್ ಸ್ಟಾರು ಕೂಡ ಹುಚ್ಚರಾಗ್ಬಿಡ್ತಾರೆ. ಸೊ ನಮ್ಮನ್ನು ಕೂಡ ಹುಚ್ಚರನ್ನಾಗಿ ಮಾಡ್ತಾರೆ ಅನ್ನೋದೇ ಕ್ಲೈಮ್ಯಾಕ್ಸು. ಅದು ಹೆಂಗೆ ನಾವು ಹುಚ್ಚರಾಗ್ತೀವಿ, ಯಾಕೆ ನಾವು ಹುಚ್ಚರಾಗ್ತೀವಿ ಅನ್ನೋದನ್ನು ಕೊನೆಯವರೆಗೂ ನಾವು ಸಿನಿಮಾ ನೋಡಿ ಹೊರಗೆ ಬಂದಾಗಲೇ ನಮಗೆ ಉತ್ತರ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಟಾಕ್ಸಿಕ್ ಸಿನಿಮಾನ ಹತ್ತಿರದ ಥಿಯೇಟ್ರಿಗೆ ಹೋಗಿ ನೋಡಿ ಎಂಜಾಯ್ ಮಾಡಿ. 100% ಸಿನಿಮಾನ ಮೊದಲೇ ನೋಡಬೇಕು, ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಹೇಳಿ ಎಷ್ಟೋ ಜನ ಟಿಕೆಟ್ ಬುಕ್ಕಿಂಗ್ ಮಾಡೋ ಪ್ರಯತ್ನವನ್ನು ಮಾಡಿದರೂ ಕೂಡ ಟಿಕೆಟ್ ಸಿಗದೆ ನಿರಾಸೆ ಆಗಿರುತ್ತೆ. ಅವರೆಲ್ಲರೂ ಕೂಡ ಬಂದು 100% ಸಿನಿಮಾನ ನೋಡಿ ಎಂಜಾಯ್ ಮಾಡ್ತೀರ ಅನ್ನೋ ಒಂದು ಭರವಸೆ ಇದೆ. ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು.